ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ. ನಾವು ಒಂದು ತಾಯಿಯ ಮಕ್ಕಳು, ನಾವು ಬದುಕಬೇಕು. ನಮ್ಮ ಜಲಸಂಪತ್ತನ್ನ ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಹಣ ಹೇಗೆ ಕೊಡಿಸ್ಬೇಕು, ಹೇಗೆ ಕೊಡಿಸ್ಬೇಕು? ಫೇರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ ಸರ್ಕಾರಿ ನೌಕರ ಸಂಬಳ ಕೊಡಲಿಕ್ಕೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಓದಬೇಕು ಪುಸ್ತಕ. ಕನ್ನಡದಲ್ಲೇ ಇದೆ. ನೇಗಿಲ ಗೆರೆಗಳು ನಮ್ಮ ರೋಸಿ ಡಿ ಸೋಜ, ಇಂಗ್ಲಿಷ್ನಲ್ಲಿ ಶ್ರೀನಿವಾಸ. ಒಂದು ಶಬ್ದ ಹೇಳ್ತೀನಿ, ಹೆಚ್ಚು ಹೇಳೋದು ಬೇಡ. ಬಡತನದ ಮಟ್ಟದಲ್ಲಿ ಕನಿಷ್ಠ ವರ್ಷ ಪೂರ್ತಿ ಉದ್ಯೋಗ ಖಾತ್ರಿ ಇಲ್ಲದ ಉತ್ತರ ಕರ್ನಾಟಕ ಬಡತನದ ಬೇಗೆಗೆ ಕಾರಣವಾಗಿದ್ದ ಒಬ್ಬ ಸಣ್ಣ ರೈತನ ಮಗನಾಗಿದ್ದ ದೇವೇಗೌಡರು ಅವರನ್ನು ದೊಡ್ಡ ಆಲೋಚನೆಗಾಗಿ ಪರಿವರ್ತಿಸಿದರು ಎನ್ನುತ್ತಾರೆ ಜಾಮದಾರ್. ಜಾಮದಾರ್ ಯಾರು? ಯಾವ ಜಾತಿ? 1989 IAS ಅಧಿಕಾರಿ, ನಿಜಲಿಂಗಪ್ಪನವರ ಅಳಿಯ ಮುಖ್ಯ ಕಾರ್ಯದರ್ಶಿ ಶ್ರೀಮಾನ್ ಮುದ್ದಪ್ಪ. ಜಾಮದಾರನ್ನ ನಾನು ಎಲ್ಲ ಅಧಿಕಾರ ಈ ಸಭೆ ನನಗೆ ಊಟ ಬೇಕಾಗಿಲ್ಲ ನನಗೆ. ನಾನು ಬಂದಿರೋದು ಈ ಶರೀರದಿಂದ ಈ ಆತ್ಮ ಹೊರಗೆ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ಸಮಸ್ಯೆ 524 ನಾನು ಗೇಟನ್ನ ಏನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದು, ಅದನ್ನು ಮುರಿದು 519ಕ್ಕೆ ಚಂದ್ರಬಾಬು ನಾಯ್ಡುಗೂ ನನಗೂ ಹೋರಾಟ. ಹೇಳಿದೆ ಬಾಬುಗೆ, ನಾನು ಪ್ರಧಾನಮಂತ್ರಿ ಆಗಿರೋದು ನನ್ನ ರೈತರಿಗೆ ದ್ರೋಹ ಮಾಡಿ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ಈ ಸ್ಥಾನವನ್ನು ತೆರವು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಯಾರು ನನ್ನನ್ನು ಒಕ್ಕಲಿಗ, ಯುವಕರೇ ಹೇಳಿ, ಎದ್ದೇಳಿ. ಈ ಯಾವ ಕರ್ನಾಟಕ ಇದೆಯೋ ಇದನ್ನ ನಾವು 3 ಭಾಗವಾಗಿ ವಿಂಗಡಣೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ತಾಯಿಯ ಮಕ್ಕಳು. ಕೃಷ್ಣಾ ನದಿಯ ನೀರು 15 ಲಕ್ಷ ಎಕರೆಗೆ ನಾನೇನು ಕೊಡಬೇಕು ಅಂತ ಇದ್ದು, ಹಿಬ್ಬರಿಗೆ ಬರಾಜು ಇಲ್ಲಿ 519ಕ್ಕೆ ಗೇಟ್ನ ಇಟ್ಟರೆ ಅಲ್ಲಿ 15 ಅಡಿ ನೀರು ನಿಲ್ಲುತ್ತೆ. ಆ ಡ್ಯಾಮನ್ನ
ಕಟ್ತಾ ಇದ್ರೆ ಆ ಎತ್ತರಕ್ಕೆ ಎರಡೂ ಕಡೆ ಇವತ್ತು ಆನಂದವಾಗಿ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದಾರೆ, ಆನಂದವಾಗಿ ಮಾಡ್ತಾ ಇದ್ದಾರೆ. ಓಟ್ ಕೇಳಿದ್ರೆ ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಈಗ ಗ್ಯಾರಂಟಿ. ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿಯನ್ನು ತುಂಬುವ ನನ್ನ ರೈತ ಏನಿದ್ದಾನೆ ಬೆಳೀತಾನೆ, ಕೊಡುತ್ತಾನೆ. ನೀಡುವ ಕೈ ಇದು, ಕೇಳುವ ಕೈ ಅಲ್ಲ. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳು, ಆ ಕೆಲಸವನ್ನು ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ಇದೆ. ನಮ್ಮ ಯುವಕರು ದಯಮಾಡಿ ಈ ಪುಸ್ತಕ ತಗೊಂಡು ಓದಬೇಕು. ಜಾಮದಾರು ಅವ್ರನ್ನ ಅಪಾಯಿಂಟ್ ಮಾಡಿದಾಗ ಮೊಳದುದ್ದ ಅಬ್ಜೆಕ್ಷನ್ ಹಾಕಿದ್ರು. ಮುದ್ದಪ್ಪನವರು, ನಿಜಲಿಂಗಪ್ಪನವರು ಅಳಿಯ, ಅವರಿಗೆ 4161 ಎಲ್ಲ ಅಧಿಕಾರ ಕೊಡುವಂಥ ಶಕ್ತಿಯನ್ನು ಏನು ತೀರ್ಮಾನ ಮಾಡಿದೆ. ಇಲ್ಲಿ ಲಾಯರ್ಗಳದು ಹಾವಳಿ, ಅವರಿಗೆ ಸುಗ್ಗಿ. ಬಾಗಲಕೋಟೆ ನೂತನ ಟೌನ್ಶಿಪ್ ಯಾರೋ ಬಂದಿದ್ರು, ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ ಸರ್, ಕುಮಾರಣ್ಣ ಇನಾಗ್ರೇಟ್ ಮಾಡಬೇಕು, ನೀವು ಬಂದು ಕೂತ್ಕೋಬೇಕು. ಬಾಗಲಕೋಟೆ ನನಗೆ ಸ್ಟ್ಯಾಚ್ಯೂ ಬೇಕಾಗಿಲ್ಲ. ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಇದು. ಓದಿ, ಯಾವ ಜವಾಬ್ದಾರಿಗೆ ಬಂದ್ರೋ ಆ ಮನುಷ್ಯ ಹೇಳ್ತಾನೆ, ಒಂದು ಜೀಪು, ಒಬ್ಬ ಜವಾನ, ಒಬ್ಬ ಡ್ರೈವರು, ಒಂದು ಹಳೆ ಸರ್ಕ್ಯೂಟ್ ಹೌಸ್, 900 ಜನ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿದೆ. 600 ಕಾಂಪ್ಯೂಟರ್ಗಳು ಏನೇನು ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಎಲ್ಲವಕ್ಕೂ ಹಿಂದೂ ಮುಂದೆ ನೋಡದೆ ರುಜುವು ಮಾಡಿದಂಥ ಏಕೈಕ ಪ್ರಧಾನಮಂತ್ರಿ, ಅವತ್ತು ಮುಖ್ಯಮಂತ್ರಿ ಆಗಿ ನಾನು ಏನು ಮಾಡಿದೆ ಅದನ್ನ ಜಾಮದಾರ್ ಹೇಳ್ತಾರೆ. ಜಾಮದಾರ್ ಲಿಂಗಾಯತ್. ಆ ಮನುಷ್ಯ ಹೇಳ್ತಾರೆ, ಒಬ್ಬ ಒಕ್ಕಲಿಗ ಅವತ್ತು ಸಂಘರ್ಷ ಇತ್ತು, ಅದೆಲ್ಲವನ್ನು ಮರೆತು ಈ ನೀರನ್ನು ಉಳಿಬೇಕು, ಉಳಿಸ್ಬೇಕು. ಡೆಲ್ಲಿಗೆ ಹೋಗಿ ಅಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್, ಅವ್ರು ಹೇಳ್ತಾರೆ 20,000 ಕೋಟಿ ರೂಪಾಯಿ ಆ ಒಂದು ಹೊಸ ಸ್ಕೀಮ್ನಿಂದ ಬಂದಿದೆ ಈ ಅಪ್ಪರ್ ಕೃಷ್ಣ. ಅವ್ರು ಹೇಳಿದ್ದಾರೆ
ನಮ್ಮ ಶಾಸಕರು ಮೈ ಬಗ್ಸಿ ಓದಿ, ನಾನೇ ಪುಸ್ತಕ ಕಳಿಸ್ಕೊಡ್ತೀನಿ, ಓದಿ. ಇದೆಲ್ಲ ಉಪಯೋಗ ಇಲ್ಲ. ಮುಂದೆ ಯಾರು ಶಾಸಕರಾಗಬೇಕು ಅಂತಿದ್ರು ಓದಿ. ಪಬ್ಲಿಕ್ ಬಾಂಡ್ಸ್, ಸಾರ್ವಜನಿಕವಾಗಿ ಸಾಲ ಎತ್ತಬೇಕು. ನಾನು ಸಿದ್ದರಾಮಯ್ಯನ ಹಣಕಾಸಿನ ಮಂತ್ರಿ, ಅವ್ರನ್ನೇನೂ ಕೇಳಲಿಲ್ಲ, ಅವರು ಆರಾಮಾಗಿರಿ ಇದ್ದಾರೆ. 18% ಬಡ್ಡಿ. ಅರೆ, ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ. ದೇವೇಗೌಡರು 18% ಬಡ್ಡಿ ಕೊಡ್ತಾರ? ನಂಬಿಕೆ ಹುಟ್ಟಬೇಕಲ್ಲ. ನಾನು ನನ್ನ ಹೆಂಡತಿ ನಾವಿಬ್ಬರು ಮೊದಲು 2 ಲಕ್ಷ ರೂಪಾಯಿ ಬಾಂಡನ್ನು ತೆಗೆದುಕೊಳ್ತೇವೆ. ಅದರ ಪರಿಣಾಮ 650 ಕೋಟಿ ಹಣ ಸಭೆಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಆ ವರ್ಷ ಕಲೆಕ್ಟ್ ಮಾಡ್ತೀವಿ. ನಾವು ಇಲ್ಲಿ ಜೋಳದ ರೊಟ್ಟಿ ತಿನ್ನಕ್ಕೆ ಬಂದಿಲ್ಲ. ತುಂಬಾ ಜೋಳದ ರೊಟ್ಟಿ ತಿಂದಿದ್ದೇನೆ, ಎಣ್ಣೆ ಬದನೆಕಾಯಿ ತಿಂದಿದ್ದೇನೆ, ತುಪ್ಪ ತಿಂದಿದ್ದೇನೆ, ಹೋಳಿಗೆ ತಿಂದಿದ್ದೇನೆ, ಕರಿ ಎಳೆ ಒಬ್ಬಟ್ಟು ತಿಂದಿದ್ದೇನೆ. ಆ ತಾಯಂದಿರು ಅನ್ನ ನೀಡುವಾಗ ಶಿವಶರಣೆಯರು ಅವ್ರ ಮನೆ ಊಟ ಮಾಡಿದ್ದೀನಿ, ನಾನು ಎಂದೂ ಮರೆಯಲ್ಲ. ಆದರೆ ಒಂದೇ ಒಂದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ನನ್ನ ಕೈಲಿಲ್ಲ. ಅದು ಮೋದಿ ಅವರು, ಶಾ ಅವರು ತೀರ್ಮಾನ ಮಾಡಿದ್ರು. ನಾವು NDAಯಲ್ಲಿದ್ದೇವೆ. ನಾನು ಯಾವುದೇ ಅಂತರಂಗ ಬಹಿರಂಗ ನಾನು ಮಾತನಾಡಲ್ಲ. ಮೋದಿ ಅವರು ಈ 3 ದಿವಸದಲ್ಲೇ ಕೇರಳದಲ್ಲಿ ಭಾಷಣ ಮಾಡ್ತಾರೆ, ಅದಾದ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾರೆ. ಮಾರನೇ ಬೆಳಿಗ್ಗೆ ಅವರು ನಮ್ಮ ಇದಕ್ಕೆ ಹೋಗ್ತಾರೆ. ನೋ 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 ಅಫರತ್ತು ಅಲ್ಲೆಲ್ಲ ಅವ್ರು ಹೋದಿದ್ದು ಮೊನ್ನೆ. ಅಲ್ಲಿಂದ ಜ್ಯೂಸ್ ಪಾರ್ಲಿಮೆಂಟ್ನ ಸಭೆಯನ್ನ ಇಸ್ರೇಲ್ನಲ್ಲಿ ಅವರು ಜ್ಯೂಸ್ ಪಾರ್ಲಿಮೆಂಟಿನ ಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. 10 ಕೋಟಿ ರೂಪಾಯಿನ ಅವರಿಗೆ ಒಂದು ಚಿನ್ನದ ಇದನ್ನ ಸನ್ಮಾನ ಮಾಡ್ತಾರೆ. ಅವರು ಅಲ್ಲಿಂದ ಬರ್ತಾರೆ. ಬಂದವರು ತಮಿಳುನಾಡಿಗೆ ಹೋಗಿದ್ದಾರೆ. ಒಬ್ಬ ಮೋದಿಯವರು ಇವತ್ತೇನು ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಶರ್ಟ್ ಬಿಚ್ಕೊಂಡು ಬೇರೆ ಎಲ್ಲಾದರೂ ಉಂಟು, ಅಯ್ಯೋ ಎಲ್ಲಾದರೂ ಉಂಟು. ಅದರಿಂದ ಇವತ್ತು ನಾವು ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಬಲಪಡಿಸ್ತಕ್ಕಂಥದ್ದು
ಯಾವ NDAನಲ್ಲಿ ನಾವಿದೆವೋ NDAನಲ್ಲಿ ನಾವು ಕೊಡುವ ಶಕ್ತಿಯನ್ನು ಗಣನೆಗೆ ತೆಗೆದುಕೊಳ್ತಕ್ಕಂಥ ಆ ಒಂದು ಪ್ರಬುದ್ಧತೆ, ರಾಜಕೀಯ ಜಾಣ್ಮೆ ಶ್ರೀಮಾನ್ ಮೋದಿಯವರಿಗೆ, ಶಾ ಅವರಿಗೆ. ಅದರಿಂದ ಇವತ್ತು ನಾನು ನಿಲ್ಲಿಸ್ತೇನೆ. ಕುಮಾರಸ್ವಾಮಿ ಅವರು ನೋಡ್ತಾ ಇದ್ದಾರೆ, ಹೆಲಿಕಾಪ್ಟರ್ನ ವಾಪಸ್ ಹೋಗು, ದಯಮಾಡಿ ಮತ್ತೆ ಬರ್ತೀನಿ. ಇಲ್ಲಿ ನಮ್ಮ ಕುರುಬರು ಹುಡುಗ ಬೇಡಿ ಪಾಟ್ ಎಲ್ಲಿ ನೀನು ಈ ಸಾರಿ ಗೆಲ್ತೀಯ, ಬರ್ತೀನಿ. ರಾಜಗೌಡ ಜೊತೆಗೆ ದೇವಾನಂದ ಚೌಹಾಣ್, ಅಪ್ಪೋಡ, ಬರ್ತೇನೆ. ನಾನು ಎಲ್ಲಿ ನಮ್ಮ ಬಾಗಲಕೋಟೆ ಅಲ್ಲಿ ನಿಂದೇ ಆದಂತ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿದ್ಯಾ, ಆ ಕಾರ್ಯಕ್ರಮಕ್ಕೆ ಬರ್ತೇನೆ ನಾನು, ನನಗೆ ಗೊತ್ತಿದೆ. ಅದರಿಂದ ದಯಮಾಡಿ ಈ ರಾಜ್ಯದಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆಗಲಿಕ್ಕೆ ಬಿಜಾಪುರದ 2 ಸೀಟು ಲೋಕಸಭೆಗೆ, ಬೆಳಗಾವಿಯಿಂದ 2 ಸೀಟು ಲೋಕಸಭೆಗೆ, ಕೌಜಲಿಗೆ, ಲೀಲಾವತಿ 6%, 4 ರಾಯಚೂರಿಂದ 1 ಸೀಟು, 5 ಸೀಟನ್ನ ಆ ಭಾಗದಲ್ಲಿ 11 ಸೀಟು, ಒಟ್ಟು 16 ಸೀಟು. ನಾನು ಲೋಕಸಭೆಗೆ ಗೆದ್ದಾಗ ನನ್ನನ್ನು 13 ಪಾರ್ಟಿಯವರು ಕರ್ಕೊಂಡು ಬಂದು ಪ್ರಧಾನಮಂತ್ರಿಯಾಗಿ ಕೂರಿಸಿದ್ರು. ಆಕ್ಸಿಡೆಂಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಚಂದ್ರಬಾಬು ನಾಯ್ಡುಗೆ ಹೆದರಲಿಲ್ಲ. 20,000 ಕೋಟಿ ಹಣ ಬಂದಿದೆ. ಬರ್ತೇನೆ. ಈ ಪಕ್ಷವನ್ನ, ಈ ಕನ್ನಡ ನಾಡಿನ ನನ್ನ ಅಣ್ಣ ತಮ್ಮಂದಿರು ಏನು ಕೇಳ್ತೇನೆ ನಾನು, ನಿಮ್ಮನ್ನೇನು ಕೇಳ. ನನ್ನ ಟೈಮ್ ಆಯ್ತು. ನಾನು ಹೋಗುವುದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಒಂದು ಯೋಗ್ಯವಾದ ಆಡಳಿತವನ್ನು ಕೊಡುವ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ಮೋದಿಯವರೇ ಗುರುತಿಸ್ತಾರೆ. 2 ಸಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ 26,000 ಕೋಟಿ ಸಾಲ ಮಾಡಿ, ಗ್ರಾಮ ವಾಸ್ತವ್ಯ ಮಾಡಿ, ಅವರೇನು ಮಾಡಿದ್ದಾರೆ ಅವೆಲ್ಲವನ್ನು ಗುರುತಿಸ್ತಕ್ಕಂಥ ಒಂದು ರಾಜಕೀಯ ಜಾಣ್ಮೆ ಮೋದಿಯವರಿಗೆ ಇದೆ. ನನಗೆ ವಿಶ್ವಾಸ ಇದೆ. ನಾನು ಮುದುಕ ಮಲ್ಲಿರ್ತೀನಿ, ಆ ಪ್ರಶ್ನೆ ಇಲ್ಲ. ಅಲ್ಲಿವರೆಗೂ ವೀಲ್ ಚೇರಲ್ಲಿ ನಡೆಯೋರು, ನಾನು ನಡ್ಕೊಂಡೇ ಬಂದೆ. ದೇವ್ರನ್ನ ಒಂದು ಆತ್ಮಶಕ್ತಿ, ಇದು ಎಂದೂ ಸುಳ್ಳಾಗಲಿಲ್ಲ. ನಾನು ಈ ಸರ್ಕಾರದ ಬಗ್ಗೆ ಒಂದೇ ಮಾತು, ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ
ನನ್ನ ಜೀವನದಲ್ಲಿ ನೋಡಿಲ್ಲ ನೋಡಿಲ್ಲ ನೋಡಿಲ್ಲ. ಇವತ್ತು ನಿಮ್ಮ ಮುಂದೆ ಕೈ ಚಾಚಿದ್ದೇನೆ. ಒಂದು ಪ್ರಾದೇಶಿಕ ಪಕ್ಷ ಬೆಳೆಸಿ ಉಳಿಸಿ ನಾಡಿನ ಅಭ್ಯುದಯಕ್ಕೆ ಏನು 524ಕ್ಕೆ ಗೇಟನ್ನು ಏರಿಸಬೇಕು ಅಂತ ಹೇಳಿ ಟ್ರಿಬ್ಯುನಲ್ಲು ಅವಾರ್ಡ್ ಕೊಟ್ಟಿದೆ. ಅದು ನೋಟಿಫಿಕೇಶನ್ ಆಗಿಲ್ಲ. ಹೋರಾಟ ಮಾಡ್ತೀನಿ. ನಾನು ನಿಮ್ಮ ಜೊತೆ ಇರ್ತೀನಿ. ಲೋಕಸಭೆಯಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ದಯಮಾಡಿ ನನ್ನ ಯುವಕರ ಪಡೆ, ಕನ್ನಡಾಂಬೆಯ ಮಕ್ಕಳು ನಾವೆಲ್ಲ ಒಟ್ಟಾಗೋಣ, ಒಂದಾಗಿ ದುಡಿಯೋಣ. ಮರೀರಿ ಈ ಭಾಗ ಆ ಭಾಗ ಮರೀರಿ. ನಾಡಿನ ಶ್ರೇಯಸ್ಸು. ಕುಮಾರಸ್ವಾಮಿಯವರು ವಿಧಾನಸೌಧಕ್ಕೆ ಫೌಂಡೇಶನ್ ಹಾಕಿದ್ರು ಬೆಳಗಾವಿನಲ್ಲಿ. ಪಾಪ ನಮ್ಮ ಸ್ನೇಹಿತರು ಆ ಫೌಂಡೇಶನ್ನ ತೆಗೆಸಿ ಇನ್ನೊಂದು ಹಾಕಿದ್ರು. ನನಗೆ ಜಾಗೀರಾಗಿದೆ. ಅವ್ರಿಗೆ ಜಾಗೀರು. ನಾನು ಇವರನ್ನೆಲ್ಲ ನೋಡಿದ್ದೇನೆ. ನಿಲ್ಲಿಸ್ತೇನೆ. ಈ ಮನೋಭಾವನೆ ಪುಣ್ಯಾತ್ಮ ಜಾಮದಾರ್ ಹೇಳಿದರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.